ಇದು ಕರಾಡ ವಿಶ್ವ. ಸಂಪರ್ಕ, ಸಹಕಾರ, ಸಮೃದ್ಧಿಯತ್ತ ನಮ್ಮ ಚಿತ್ತ. ಕರಾಡ ವಾರ್ತೆಗಳಿಗೆ ಸ್ವಾಗತ. ನಾನು ಎಸ್.ಎನ್. ಭಟ್ ಸೈಪಂಗಲ್ಲು. ಮುಖ್ಯಾಂಶಗಳು: ಪುತ್ತೂರು ವಲಯದ ಕರಾಡ ಬ್ರಾಹ್ಮಣ ಸೇವಾ ಸಮಾಜದ ಸದಸ್ಯರೊಂದಿಗೆ ಕರಾಡ ವಿಶ್ವ ತಂಡದ ಸೌಹಾರ್ದಯುತ ಸಂವಾದ. ಕರಾಡ ಸುವರ್ಣ ಸಂಭ್ರಮ ಸಂಚಿಕೆ ತಯಾರಿಯ ವಿಶೇಷ ಮಾಹಿತಿ ಕಾರ್ಯಾಗಾರ. ಶಂಕರ ಸದನ ಬ್ಯಾಡ್ಮಿಂಟನ್ ಲೀಗ್ ಸೀಸನ್ 3ರ ಹರಾಜು ಪ್ರಕ್ರಿಯೆಗೆ ಕ್ಷಣಗಣನೆ. ಕರಾಡವಾಣಿಯ ರಜತ ಮಹೋತ್ಸವ ಅಂಗವಾಗಿ ವಿಶೇಷ ಸಂವಾದ ಕಾರ್ಯಕ್ರಮ. ಪ್ರಚಾರಕ್ಕೆ ಬೀಳದ ಶ್ರಮದಾನದಿಂದ ನಿತ್ಯ ಸೇವೆಗೈಯುವ ನಾಗರಾಜ ಕೋಟೆ. ಪರಿಸರ ಸ್ನೇಹಿಯಾಗಿ ಮೌನ ಸೇವಾನಿರತರಾಗಿರುವ ಶಿವಕುಮಾರ್ ಶಾಂತಿಯಡಿ ಹಾಗೂ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಮ್ಯಾಥಮೆಟಿಷಿಯನ್ಸ್ ಮಹಾಸಮ್ಮೇಳನದಲ್ಲಿ ಡಾಕ್ಟರ್ ಕೆದುಕೋಡಿ ಬಾಬುಶ್ರೀ ಶ್ರೀನಿವಾಸ್. ಈಗ ವಾರ್ತೆಗಳ ವಿವರ. ಇದೇ ಕಳೆದ ಜೂನ್ 14ರಂದು ಕರಾಡ ವಿಶ್ವ ತಂಡವು ಕರಾಡ ಬ್ರಾಹ್ಮಣ ಸೇವಾ ಸಮಾಜ ಪುತ್ತೂರು ವಲಯ ಇದರ ಮುಖ್ಯ ಕಚೇರಿ ಬೀರ್ನೋಡಿಗೆ ಭೇಟಿ ನೀಡಿ ಸಮಾಜ ಬಾಂಧವರೊಂದಿಗೆ ಸೌಹಾರ್ದಯುತ ಸಭೆ ನಡೆಸಿತು. ಈ ಸಂದರ್ಭದಲ್ಲಿ ಕರಾಡ ವಿಶ್ವ ಆ್ಯಪ್ನ ವೈಶಿಷ್ಟ್ಯಗಳು, ಉದ್ದೇಶಗಳು ಹಾಗೂ ಸಮಾಜದ ಸಂಘಟನೆ ಮತ್ತು ಸಂಪರ್ಕ ವೃದ್ಧಿಗೆ ಅದರ ಉಪಯುಕ್ತತೆಯನ್ನು ವಿಸ್ತೃತವಾಗಿ ಪರಿಚಯಿಸಲಾಯಿತು. ಸಭೆಯಲ್ಲಿ ವಲಯದ ಕರಾಡ ಬ್ರಾಹ್ಮಣ ಸೇವಾ ಪ್ರತಿಷ್ಠಾನ ಇದರ ಅಧ್ಯಕ್ಷರಾದ ಶ್ರೀ ಮಹಾದೇವ ಭಟ್ ಕೊಲ್ಯ, ಕರಾಡ ಬ್ರಾಹ್ಮಣ ಸೇವಾ ಸಂಘ ಇದರ ಅಧ್ಯಕ್ಷರಾದ ಶ್ರೀಕೃಷ್ಣ ಭಟ್ ಬೀರಮುಲೆ, ಉಪಾಧ್ಯಕ್ಷರಾದ ಶ್ರೀನಿವಾಸ ಭಟ್ ಚಂದುಕೂಡ್ಲು, ಕಾರ್ಯದರ್ಶಿಗಳಾದ ರಾಮಕೃಷ್ಣ ಭಟ್ ಚಂದುಕೂಡ್ಲು, ಖಜಾಂಜಿ ಶ್ರೀಮತಿ ಶಾಲಿನಿ ಮುರಳೀಧರ್ ಬೋಗಲ್ಕರ್, ಸ್ಥಳದಾನ ನೀಡಿದ ದಿವಂಗತ ಕೀಕಾನ ಗಣೇಶ್ ಭಟ್ ಮನೆಯವರು ಸೇರಿದಂತೆ ವಲಯದ ಅನೇಕ ಗಣ್ಯರು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಸಭೆಯ ನಂತರ ಉಪಾಧ್ಯಕ್ಷರಾದ ಶ್ರೀನಿವಾಸ ಭಟ್ಟಾರವರು ವಲಯದ ವತಿಯಿಂದ ನಿರ್ಮಾಣ ಹಂತದಲ್ಲಿರುವ ಹೊಸ ಸಭಾಭವನದ ಕುರಿತು ವಿವರವಾದ ಮಾಹಿತಿ ನೀಡಿದರು. ಸುಮಾರು 400 ಜನರಿಗೆ ಆಸನ ವ್ಯವಸ್ಥೆ ಕಲ್ಪಿಸುವ ವಿಶಾಲ ಸಭಾಂಗಣ, ಸುಸಜ್ಜಿತ ವೇದಿಕೆಯ ಹಿಂಭಾಗದಲ್ಲಿ 2 ಕೊಠಡಿಗಳು, ಶೌಚಾಲಯ ವ್ಯವಸ್ಥೆ ಹಾಗೂ ಆಧುನಿಕ ಅಡುಗೆ ಮನೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒಳಗೊಂಡ ಈ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುವುದಾಗಿ ತಿಳಿಸಿದರು. ಇತ್ತೀಚೆಗೆ ಪೆರ್ಲದ ಶ್ರೀಶಂಕರ ಸದನದಲ್ಲಿ ಕರಾಡ ಸುವರ್ಣ ಸಂಭ್ರಮ ವಿಶೇಷ ಸಂಚಿಕೆಯ ಲೇಖಕರಿಗಾಗಿ ಮಾಹಿತಿ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಶ್ರೀ ಎಡಪ್ಪಾಡಿ ಕೃಷ್ಣಮೂರ್ತಿಯವರು ಉದ್ಘಾಟಿಸಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸಂಪಾದಕ ಮಂಡಳಿಯ ಸದಸ್ಯರನ್ನು ಪರಿಚಯಿಸಿದರು. ಮುಖ್ಯ ಸಂಪಾದಕ ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರುರವರು ಶಿಬಿರದ ಉದ್ದೇಶಗಳನ್ನು ವಿವರಿಸಿ ಲೇಖನಗಳ ಸ್ವರೂಪ, ಚೌಕಟ್ಟು ಹಾಗೂ ಮಾದರಿಗಳ ಕುರಿತು ಸವಿಸ್ತಾರವಾದ ಮಾಹಿತಿ ನೀಡಿದರು. ಬಳಿಕ ನಡೆದ ಸಂವಾದದಲ್ಲಿ ಸಂಚಿಕೆಗೆ ಆಯ್ಕೆಯಾದ ಸುಮಾರು 40 ಲೇಖನಗಳ ವಿಷಯ ಹಾಗೂ ಮಾಹಿತಿ ಸಂಗ್ರಹಣೆ ಕುರಿತು ಲೇಖಕರೊಂದಿಗೆ ವಿಸ್ತೃತ ಚರ್ಚೆ ನಡೆಯಿತು. ಶಿಬಿರಾರ್ಥಿಗಳಿಂದ ಅತ್ಯುತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಶ್ರೀಮತಿ ಸಂಧ್ಯಾ ಗೀತಾ ಬಾಯಾರು ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಶ್ರೀ ಶಿವಕುಮಾರ್ ಸ್ವಾಗತಿಸಿ ಶ್ರೀ ರವಿನಾರಾಯಣ ಸಜಂಗದ್ದೆ ಧನ್ಯವಾದವಿತ್ತರು. ಉಪಸಂಪಾದಕ ಶ್ರೀ ಎಸ್.ಎನ್. ಭಟ್ ಸೈಪಂಗಲ್ಲು ಕಾರ್ಯಕ್ರಮ ನಿರೂಪಿಸಿದರು. ಬಹುನಿರೀಕ್ಷಿತ ಶಂಕರ ಸದನ ಬ್ಯಾಡ್ಮಿಂಟನ್ ಲೀಗ್ ಸೀಸನ್ 3 SSBL ಸೀಸನ್ 3 ಅನಿವಾರ್ಯ ಕಾರಣಗಳಿಂದ ಟೂರ್ನಿಯ ದಿನ ಬದಲಾವಣೆ ಮಾಡಲಾಗಿದ್ದು ಆಗಸ್ಟ್ 16ರ ಬದಲಾಗಿ 23ರಂದು ಮಂಗಳೂರಿನ ಊರ್ವ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಪಂದ್ಯಾವಳಿಯ ಹರಾಜು ಪ್ರಕ್ರಿಯೆ ಆಗಸ್ಟ್ 2 ಭಾನುವಾರ ಪೆರ್ಲದ ನಾಲಂದಾ ಕಾಲೇಜಿನಲ್ಲಿ ಮಧ್ಯಾಹ್ನ 2:30 ಗಂಟೆಗೆ ನಡೆಯಲಿದೆ. ಈಗಾಗಲೇ 110ಕ್ಕೂ ಅಧಿಕ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ನಮ್ಮ ಸಮಾಜ ಬಾಂಧವರು ಈ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ಸಂಘಟಕರು ವಿನಂತಿಸಿದ್ದಾರೆ. ನಮ್ಮ ಸಮಾಜದ ಏಕೈಕ ಪತ್ರಿಕೆಯಾಗಿರುವ ಕರಾಡವಾಣಿಯ ಓದುಗರು, ಚಂದಾದಾರರು, ಆಜೀವ ಸದಸ್ಯರು, ಪೋಷಕರು ಹಾಗೂ ಮಹಾಪೋಷಕರ ವಿಶೇಷ ಸಂವಾದ ಶಿಬಿರವು ಇದೇ ಬರುವ ಸೆಪ್ಟೆಂಬರ್ 6ರಂದು ಪೆರ್ಲದ ಶ್ರೀ ಶಂಕರ ಸದನದಲ್ಲಿ ನಡೆಯಲಿದೆ. ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗಲಿರುವ ಈ ಏಕದಿನದ ಸಂವಾದ ಶಿಬಿರವನ್ನು ಸಮಾಜದ ಹಿರಿಯ ಪತ್ರಕರ್ತರಾದ ಶ್ರೀಯುತ ನಿತ್ಯಾನಂದ ಸಜಂಗದ್ದೆ ಅವರು ನಡೆಸಿಕೊಡಲಿದ್ದಾರೆ. ದಿನಪೂರ್ತಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕರಾಡವಾಣಿಯ ಭವಿಷ್ಯದ ಬೆಳವಣಿಗೆ, ಪತ್ರಿಕೆಯ ಸುಧಾರಣೆ ಹಾಗೂ ಪತ್ರಿಕೋದ್ಯಮದ ಪ್ರಸ್ತುತ ಸವಾಲುಗಳ ಕುರಿತು ಮುಕ್ತ ಸಂವಾದ ನಡೆಯಲಿದೆ. ಈ ವಿಶೇಷ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಕರಾಡವಾಣಿಯ ಎಲ್ಲ ಲೇಖಕರು, ಹಿತೈಷಿಗಳು, ಪೋಷಕರು, ಮಹಾಸಂರಕ್ಷಕರು ಹಾಗೂ ಚಂದಾದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಂಘಟಕರು ವಿನಂತಿಸಿಕೊಂಡಿದ್ದಾರೆ. ಸಮಾಜ ಸೇವೆ ಎಂದರೆ ಕೇವಲ ವೇದಿಕೆ ಏರಿ ಭಾಷಣ ಮಾಡುವುದಷ್ಟೇ ಅಲ್ಲ. ಪ್ರಚಾರದ ಹಪಾಹಪಿ ಇಲ್ಲದೆ
ಪ್ರತಿಫಲಾಪೇಕ್ಷೆ ಇಲ್ಲದೆ ಹಗಲಿರುಳು ದುಡಿಯುವುದು ಎಂಬುದಕ್ಕೆ ಅತ್ಯಂತ ಜೀವಂತ ಉದಾಹರಣೆ ಪಡ್ರೆ ಗ್ರಾಮದ ಶ್ರೀ ನಾಗರಾಜ ಕೋಟೆ ಅವರು. ಅಪಾರ ಲೋಕಾನುಭವ ಹೊಂದಿರುವ ಇವರು ನಮ್ಮ ಕರಾಡ ಬ್ರಾಹ್ಮಣ ಸಮುದಾಯದ ಪ್ರತಿಯೊಂದು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಆಳವಾದ ಅರಿವು ಉಳ್ಳವರು. ಶಿಷ್ಟಾಚಾರ, ಧಾರ್ಮಿಕ ಚೌಕಟ್ಟು, ಶೈಕ್ಷಣಿಕ ಚಿಂತನೆ ಹಾಗೂ ರಾಜಕೀಯ ರಂಗದ ಆಗುಹೋಗುಗಳ ಕುರಿತು ನಿಷ್ಪಕ್ಷಪಾತವಾಗಿ, ಖಚಿತವಾಗಿ ಹಾಗೂ ಅಷ್ಟೇ ಹರಿತವಾಗಿ ಮಾತನಾಡಬಲ್ಲ ವೈಚಾರಿಕ ಪ್ರಜ್ಞೆ ಇವರಲ್ಲಿದೆ. ಉತ್ತಮ ಹಾಡುಗಾರರು, ಯಕ್ಷಗಾನ ಭಾಗವತಿಕೆಯಲ್ಲಿ ಅನುಭವ ಹೊಂದಿದ ಕಲಾಪ್ರೇಮಿಯೂ ಆಗಿರುವ ಇವರು ಎಂದಿಗೂ ಪ್ರಚಾರದ ಬೆಳಕನ್ನು ಬಯಸಿದವರಲ್ಲ. ಯಾವುದೇ ಪತ್ರಿಕೆಯಲ್ಲಾಗಲಿ ವೇದಿಕೆಯಲ್ಲಾಗಲಿ ತಮ್ಮನ್ನು ಮುನ್ನೆಲೆಗೆ ತಂದುಕೊಂಡವರೇ ಅಲ್ಲ. ಶ್ರೀ ನಾಗರಾಜ ಕೋಟೆ ಇವರ ಅತ್ಯಂತ ಮಹತ್ವದ ಹಾಗೂ ಅಭಿನಂದನೀಯ ಗುಣವೆಂದರೆ ಅವರ ಕಾಯಕ ನಿಷ್ಠೆ. ಸಮುದಾಯದ ಯಾವುದೇ ಶುಭಾಶುಭ ಸಮಾರಂಭಗಳಿರಲಿ, ಅವರಿಗೆ ಆಮಂತ್ರಣ ಸಿಗಲಿ ಸಿಗದಿರಲಿ, ವಿಷಯ ತಿಳಿದ ತಕ್ಷಣವೇ ಬೆಳಿಗ್ಗೆಯೇ ಆ ಮನೆಗೆ ತಲುಪುತ್ತಾರೆ. ಅಲ್ಲಿ ತರಕಾರಿ ಹೆಚ್ಚುವುದರಿಂದ ಹಿಡಿದು ಮಧ್ಯಾಹ್ನ ಬಂದಂತಹ ಬಂಧು ಮಿತ್ರರಿಗಾಗಿ ಸೊಗಸಾದ ಊಟದ ವ್ಯವಸ್ಥೆಯನ್ನು ನಿರ್ವಹಿಸುವವರೆಗೆ ಎಲ್ಲವೂ ಸುಗಮವಾಗಿ ನಡೆಯುವಂತೆ ಮೇಲ್ವಿಚಾರಣೆ ವಹಿಸುತ್ತಾರೆ. ಇಷ್ಟೇ ಅಲ್ಲದೆ ಊರಿನ ದೇವಸ್ಥಾನಗಳ ಜೀರ್ಣೋದ್ಧಾರ, ದೈವಸ್ಥಾನಗಳ ಪುನರುತ್ಥಾನ ಕಾರ್ಯಕ್ರಮಗಳು ಅಥವಾ ರಸ್ತೆ ದುರಸ್ತಿಯಂತಹ ಸಾರ್ವಜನಿಕ ಶ್ರಮದಾನ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ದೈಹಿಕ ಶ್ರಮವನ್ನು ನೀಡುತ್ತಾರೆ. ತಾವು ಸ್ವತಃ ಕೆಲಸ ಮಾಡುವುದು ಮಾತ್ರವಲ್ಲದೆ ತಮ್ಮ ಚಟಾಕಿ ಹಾರಿಸುವ ತಮಾಷೆಯ ಮಾತುಗಳಿಂದ, ವಿನೋದಮಯ ಸಂಭಾಷಣೆಯಿಂದ ಸುತ್ತಲೂ ಇರುವ ಜನರಲ್ಲಿ ಉತ್ಸಾಹ ತುಂಬುತ್ತಾರೆ. ನಗೆ ಚಟಾಕಿಯ ಮೂಲಕವೇ ಎಲ್ಲರ ಆಯಾಸವನ್ನು ಮರೆಸಿ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುವ ಅದ್ಭುತ ನಾಯಕತ್ವ ಗುಣ ಅವರಲ್ಲಿದೆ. ಊರು ಅಥವಾ ಹತ್ತಿರದ ಮನೆಗಳಲ್ಲಿ ಯಾರಾದರೂ ದೈವಾಧೀನರಾದರೆ ಆ ಸುದ್ದಿ ತಿಳಿದ ತಕ್ಷಣವೇ ಆ ಮನೆಗೆ ಧಾವಿಸಿ ಶವ ಸಂಸ್ಕಾರಕ್ಕೆ ಬೇಕಾದ ಎಲ್ಲ ಪೂರ್ವ ಸಿದ್ಧತೆಗಳನ್ನು ತಾವೇ ಮುಂದೆ ನಿಂತು ಮಾಡಿಕೊಡುತ್ತಾರೆ. ದುಃಖದಲ್ಲಿದ್ದ ಆ ಕುಟುಂಬಕ್ಕೆ ಆಸರೆಯಾಗುತ್ತಾರೆ. ಕೆಲವೊಮ್ಮೆ ವೈದಿಕರ ಲಭ್ಯತೆ ಇಲ್ಲದಿರುವ ಸಂದರ್ಭಗಳಲ್ಲಿಯೂ ಸಂಪ್ರದಾಯ ಹಾಗೂ ಶಿಷ್ಟಾಚಾರಕ್ಕೆ ಯಾವುದೇ ಕುಂದು ಬಾರದಂತೆ ಸಂಸ್ಕಾರದ ವಿಧಿವಿಧಾನಗಳು ಹೇಗೆ ನಡೆಯಬೇಕೆಂದು ಮಾರ್ಗದರ್ಶನ ನೀಡಿ ನಡೆಸಿಕೊಡುವ ಅವರ ಧಾರ್ಮಿಕ ಪ್ರಜ್ಞೆ ನಿಜಕ್ಕೂ ಶ್ಲಾಘನೀಯ. 4 ಜನರಿಗೆ ಉಪಕಾರವಾಗಬೇಕು, ಅದರಿಂದ ಸಿಗುವ ಆತ್ಮತೃಪ್ತಿ ಮತ್ತು ಸುಖ ನನಗೆ ಪರಮಾಪ್ತ ಎನ್ನುವ ನಿಲುವು ಇವರದ್ದು. ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೇವಲ ಸಮಾಜದ ಹಿತವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸುವ ಇಂತಹ ಸಚ್ಚರಿತ ಸ್ವಯಂ ಸೇವಕರ ಉಪಸ್ಥಿತಿ ನಮ್ಮ ಸಮುದಾಯಕ್ಕೆ ನಿಜಕ್ಕೂ ಹೆಮ್ಮೆ. ಶ್ರೀ ನಾಗರಾಜ ಕೋಟೆಯವರ ಈ ಮಾದರಿ ಸೇವೆ ಮತ್ತು ನಿಸ್ವಾರ್ಥ ಮನೋಭಾವಕ್ಕೆ ಕರಾಡ ವಿಶ್ವ ತಂಡವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಮತ್ತು ಗೌರವಾದರಗಳನ್ನು ಸಲ್ಲಿಸುತ್ತದೆ. ಇವರ ಸೇವಾ ವಿಧಾನ ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಲಿ. ಸಾಮಾನ್ಯವಾಗಿ ಪ್ರಾಣಿಗಳು ನಾಡಿಗೆ ಬಾರದಂತೆ ತಡೆಯಲು ಮಾನವ ಪ್ರಯತ್ನಿಸುತ್ತಿರುವ ಈ ಕಾಲದಲ್ಲಿ ವನ್ಯಜೀವಿಗಳ ಆಹಾರ ಮತ್ತು ನೀರಿನ ದಾಹವನ್ನು ತೀರಿಸುವ ಉದ್ದೇಶದಿಂದ ಪರಿಸರ ಪ್ರೇಮಿ ಶ್ರೀ ಶಿವಕುಮಾರ ಶಾಂತಿಯಡಿ ಅವರು ನಡೆಸುತ್ತಿರುವ ಗಿಡ ನೆಟ್ಟು ಬೆಳೆಸುವ ನಿರಂತರ ಸೇವಾ ಕಾಯಕ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಾಡಿನಂಚಿನ ಪ್ರದೇಶಗಳಲ್ಲಿ ಹಾಗೂ ಸೂಕ್ತ ಸ್ಥಳಗಳಲ್ಲಿ ಕಾಡು ಹಣ್ಣಿನ ಗಿಡಗಳನ್ನು ಸದ್ದಿಲ್ಲದೆ ನೆಟ್ಟು ಪೋಷಿಸುವ ಮೂಲಕ ವನ್ಯಜೀವಿಗಳಿಗೆ ಪ್ರಕೃತಿ ದತ್ತವಾದ ಆಹಾರದ ಮೂಲವನ್ನು ಸೃಷ್ಟಿಸುತ್ತಿರುವ ಅವರ ಈ ಪರಿಸರ ಸ್ನೇಹಿ ಕಾರ್ಯದ ಕುರಿತು ಈ ಹಿಂದೆಯೇ ವಿಜಯ ಕರ್ನಾಟಕ ಪತ್ರಿಕೆ ವಿಶೇಷ ವರದಿ ಪ್ರಕಟಿಸಿದೆ. ಕಾಡಿನ ಜೀವಿಗಳ ಕುರಿತಾದ ಅವರ ಈ ಕಾಳಜಿ ಹಾಗೂ ನಿಸ್ವಾರ್ಥ ನಿಸರ್ಗ ಪ್ರೇಮ ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಿದೆ. ಸಮಾಜದಲ್ಲಿ ಅವರ ಈ ಶ್ರಮಕ್ಕೆ ವ್ಯಾಪಕ ಗೌರವ ಮತ್ತು ಮೆಚ್ಚುಗೆ ವ್ಯಕ್ತವಾಗಿದೆ. ಶ್ರೀಯುತ ಶಾಂತಿಯಡಿ ಶಿವಕುಮಾರರವರು ಕರಾಡ ಸುವರ್ಣ ಸಂಭ್ರಮದ ಕಾರ್ಯದರ್ಶಿಯೂ ಆಗಿದ್ದಾರೆ. ಶ್ರೀಯುತರಿಗೆ ಕರಾಡ ವಿಶ್ವದ ಹಾರ್ದಿಕ ಅಭಿನಂದನೆಗಳು. ಗಣಿತ ರಂಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಉನ್ನತ ಸಂಶೋಧನೆ ಮತ್ತು ಸಾಧನೆಗಳ ಮೂಲಕ ನಾಡಿಗೆ ಹಾಗೂ ಕರಾಡ ಸಮುದಾಯಕ್ಕೆ ಹೆಮ್ಮೆ ತಂದಿರುವ ಖ್ಯಾತ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ಕೆದುಕೋಡಿ ಬಾಬುಶ್ರೀ ಶ್ರೀನಿವಾಸ ಅವರು ಗೌರವಾನ್ವಿತ ಅಂತಾರಾಷ್ಟ್ರೀಯ ಗಣಿತಜ್ಞರ ಮಹಾಸಮ್ಮೇಳನ ಎಂದರೆ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಮ್ಯಾಥಮೆಟಿಷಿಯನ್ಸ್ನಲ್ಲಿ ಭಾಗವಹಿಸಿ ತಮ್ಮ ಸಂಶೋಧನಾ ಪ್ರಬಂಧ ಮಂಡಿಸುವ ಮೂಲಕ ವಿಶೇಷ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಮಣಿಪಾಲ ತಾಂತ್ರಿಕ ಮಹಾವಿದ್ಯಾಲಯದ ಗಣಿತ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕೆದುಕೋಡಿ ಬಾಬುಶ್ರೀ ಶ್ರೀನಿವಾಸರವರು ಆಲ್ಜಿಬ್ರಾ, ಗ್ರಾಫ್ ಥಿಯರಿ, ನಿಯರಿಂಗ್ಸ್ ವಿಷಯಗಳಲ್ಲಿ ವಿಶ್ವಮಟ್ಟದ ವ್ಯಾಪಕ ಸಂಶೋಧನೆ ನಡೆಸಿ ಹಲವಾರು ಪ್ರಬಂಧಗಳನ್ನು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗಣಿತ ಕ್ಷೇತ್ರದ ಅತ್ಯುನ್ನತ ವಿದ್ವಾಂಸರು, ಸಂಶೋಧಕರು ಒಂದೆಡೆ ಸೇರುವ ಈ ಮಹಾ ಸಮ್ಮೇಳನದಲ್ಲಿ
ಅವರ ಸಕ್ರಿಯ ಪಾಲ್ಗೊಳ್ಳುವಿಕೆ ಮತ್ತು ಸಾಧನೆಯು ಅವರ ಶೈಕ್ಷಣಿಕ ಪ್ರತಿಭೆಗೆ ಸಂದ ಗೌರವವಾಗಿದೆ. ಈ ಮಹತ್ತರ ಸಾಧನೆಗಾಗಿ ಕರಾಡ ವಿಶ್ವ ಹಾಗೂ ಸಮಸ್ತ ಕರಾಡ ಸಮುದಾಯವು ಡಾಕ್ಟರ್ ಕೆದುಕೋಡಿ ಬಾಬುಶ್ರೀ ಶ್ರೀನಿವಾಸ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಅವರ ಮುಂಬರುವ ಸಂಶೋಧನಾ ಯಾನ ಹಾಗೂ ಶೈಕ್ಷಣಿಕ ಸೇವೆಯು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಸಾಹಿತಿ, ಸಾಹಿತ್ಯ ಪರಿಚಾರಕ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಕರಾಡ ವಿಶ್ವ ಸಂಪಾದಕ ಬಳಗದ ಸದಸ್ಯರು ಆಗಿರುವ ಡಾಕ್ಟರ್ ಕೊಳ್ಚಪ್ಪೆ ಗೋವಿಂದ ಭಟ್ ಅವರು 2026ನೇ ಸಾಲಿನ ನಾಡೋಜ ಡಾಕ್ಟರ್ ಕಯ್ಯಾರ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇತ್ತೀಚೆಗೆ ನಡೆದ ಕನ್ನಡ ಭವನ ರಜತ ಸಂಭ್ರಮ ಸಮಾರಂಭದಲ್ಲಿ ಸ್ವೀಕರಿಸಿದರು. ಹಾಗೆಯೇ ಇದೇ ವೇಳೆಯಲ್ಲಿ ಕರ್ನಾಟಕ ಗಡಿನಾಡು ಕನ್ನಡ ಪ್ರತಿಷ್ಠಿತ ಪಯಸ್ವಿನಿ ಸಾಧನಾ ಪ್ರಶಸ್ತಿಯನ್ನು ಶ್ರೀ ಎಸ್.ಎನ್. ಭಟ್ ಸೈಪಂಗಲೂರವರು ಸ್ವೀಕರಿಸಿದರು. ಪ್ರಶಸ್ತಿ ವಿಜೇತರಿಗೆ ಕರಾಡ ವಿಶ್ವದ ಹಾರ್ದಿಕ ಅಭಿನಂದನೆಗಳು. ಈಗ ಅಂತ್ಯದಲ್ಲಿ ಮಗದೊಮ್ಮೆ ಮುಖ್ಯಾಂಶಗಳು. ಪುತ್ತೂರು ವಲಯದ ಕರಾಡ ಬ್ರಾಹ್ಮಣ ಸೇವಾ ಸಮಾಜ ಸದಸ್ಯರೊಂದಿಗೆ ಕರಾಡ ವಿಶ್ವ ತಂಡದ ಸೌಹಾರ್ದಯುತ ಸಂವಾದ. ಕರಾಡ ಸುವರ್ಣ ಸಂಭ್ರಮ ಸಂಚಿಕೆ ತಯಾರಿಯ ವಿಶೇಷ ಮಾಹಿತಿ ಕಾರ್ಯಾಗಾರ. ಶಂಕರ ಸದನ ಬ್ಯಾಡ್ಮಿಂಟನ್ ಲೀಗ್ ಸೀಸನ್ 3ರ ಹರಾಜು ಪ್ರಕ್ರಿಯೆಗೆ ಕ್ಷಣ ಗಣನೆ. ಕರಾಡವಾಣಿಯ ರಜತ ಮಹೋತ್ಸವ ಅಂಗವಾಗಿ ವಿಶೇಷ ಸಂವಾದ ಕಾರ್ಯಕ್ರಮ. ಪ್ರಚಾರಕ್ಕೆ ಬೀಳದ ಶ್ರಮದಾನ, ನಿತ್ಯ ಸೇವೆಗೈಯುವ ನಾಗರಾಜ್ ಭಟ್ ಕೋಟೆ. ಪರಿಸರ ಸ್ನೇಹಿಯಾಗಿ ಮೌನ ಸೇವಾನಿರತರಾದ ಶಿವಕುಮಾರ್ ಶಾಂತಿಯಡಿ ಹಾಗೂ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಮ್ಯಾಥಮೆಟಿಷಿಯನ್ಸ್ ಮಹಾಸಮ್ಮೇಳನದಲ್ಲಿ ಡಾಕ್ಟರ್ ಕೆದುಕೋಡಿ ಬಾಬುಶ್ರೀ ಶ್ರೀನಿವಾಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸಕಲ ಶುಭ ಹಾರೈಕೆಗಳೊಂದಿಗೆ ವಂದನೆಗಳು.